ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನಿಂದ ನಮಗೂ ಇನ್ನೂ ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡಬೇಕಂತ ಎನ್ಕರೇಜ್ ಬರುತ್ತೆ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ ನೋಡಿ. ಏನು ಲಕ್ಷ್ಮಕ್ಕ, ಒಬ್ಳೆ ನಿಂತ್ಕೊಂಡು ಏನು ಮಾತಾಡ್ತಿದ್ಯಾ ಹಿಂಗೆ? ಏನಿಲ್ಲ ಕಣಜಿ, ಸುಮ್ಮನೆ ನಿಂತ್ಕೊಂಡಿದ್ದೆ. ಬಾ ಕೂತ್ಕೋ. ಏನು ಸಾರು ಮಾಡಿದ್ದಜ್ಜಿ? ಏನು ಎಣ್ಣೆದೆ ಕೋಳಿ ಸಾರು ಇತ್ತಮ್ಮ. ನಾನೇನು ಅದಕ್ಕೆ ಒಂದು 2 ಜನ ಮುದ್ದೆ ಮಾಡ್ಕೊಂಡು ಉಂಡು ಬಂದಮ್ಮ. ನೀನೇನು ಮಾಡಿದ್ದೆ? ನಾನೇನು ಮಾಡಿರಲಿಲ್ಲ ಕಣಜ್ಜಿ. ನಮ್ಮ ಮನೆಯವ್ರು ಇವತ್ತು ಎಲ್ಗೋ ಹೋದ್ರು. ನಾನು ರಾತ್ರಿ ಸಾರಿತ್ತು, ಅದಕ್ಕೆ ಒಂದಿಷ್ಟು ಅನ್ನ ಮಾಡ್ಕೊಂಡು ಉಂಡೆ ಕಣಜ್ಜಿ. ಅತ್ತ ಯಾರಿಗೂ ಹೋಗಿಲ್ವೇನು ಇವತ್ತು? ಇಲ್ಲ ಕಣಜ್ಜಿ, ಇವತ್ತು ಯಾರಿಗೂ ಹೋಗ್ಲಿಲ್ಲ ಅತ್ತ. ದಿನ ಹೋಗಿ ಹೋಗಿ ಸಾಕಾಯ್ತು ನನಗೂ ಅತ್ತ. ಒಂದಿನ ರೆಸ್ಟ್ ತಮ್ಮನ ಅಂತಾನೆ. ಹೆಂಗ ಬಿಡತ್ತ, ನಿನ್ ಗಂಡ ಹುಷಾರಾಗೋನಲ್ಲ ಚೆನ್ನಾಗಿ? ಹೂನಜ್ಜಿ, ಹುಷಾರಾಗೋಯ್ತೆ. ಅಲ್ಲೋಡಜ್ಜಿ ಯಾರಜ್ಜಿ ಹಂಗೆ ಬರ್ತಿರೋದು? ಯಾರೇ? ಹಿಂದಕ್ಕೆ ತಿರುಗಿ ನೋಡಜ್ಜಿ, ಯಾರಂತಾನ? ಯಾರಮ್ಮ ಇವಳು? ನನಗೂ ಗೊತ್ತಿಲ್ಲ. ಎಲ್ಲ ಫಾರಿನಿಂದ ಬಂದು ಹೆಂಗೈತಲ್ಲ ಇದು? ಯಾರಿದ್ದಾರೆ ಇಂಥರು ಇಲ್ಲಿ ನಮ್ಮೂರಾಗೆ? ಎಲ್ಲನೂ ಅಪ್ಪಿ ತಪ್ಪಿ ಬಂದ್ಗಿಂತ ಹೆಂಗಿದು? ಅದೇ ಅಮ್ಮ, ನನಗೂ ಗೊತ್ತಾಗ್ತಿಲ್ಲ ಯಾರಿದು. ನಮ್ಮೂರಾಗ ಯಾರನ್ನ ಇದ್ರೇನೆ ಇಂಥರು? ನಮ್ಮೂರಾಗ ಯಾರಜ್ಜಿ ಇದ್ರು ಇಂಥರು? ಇರು ಕೇಳೋಣ, ಬರಲಿ ಹತ್ರಕ್ಕೆ. ನಿಂತ್ಕೊಳ್ಳಮ್ಮ. ಯಾರ ಮನೆಗಮ್ಮ ಬಂದಿರೋದು? ಹೇಳಿ ಆಂಟಿ, ಯಾರ ಮನೆಗಮ್ಮ ಬಂದಿರೋದು ನೀನು? ನಾನಾ ಆಂಟಿ? ಭಾಗ್ಯಮ್ಮ ಅಂತ ಇದ್ದಾರಲ್ಲ, ಅವ್ರ ಮನೆಗೆ ಬಂದಿದ್ದೀನಿ ಆಂಟಿ ನಾನು. ಭಾಗ್ಯಮ್ಮನ? ಏನಾಗಬೇಕಮ್ಮ ಭಾಗ್ಯಮ್ಮ ನಿಂಗೆ? ನಾನು ಭಾಗ್ಯಮ್ಮರ ಅಕ್ಕನ ಮಗಳು ಆಂಟಿ. ಎಷ್ಟು ವರ್ಷನಮ್ಮ ನಿಂಗೆ? ನನಗೆ 26 ಇಯರ್ಸ್ ಆಂಟಿ. ಮದುವೆ ಆಗೈತಾ? ಹ್ಞೂ ಆಂಟಿ, ನನ್ನ ಮದುವೆ ಆಗಿದೆ. ಏನು ಇವಾಗ ಬರ್ತಿದ್ಯಾನಮ್ಮ? ಹ್ಞೂ ಆಂಟಿ, ಇವಾಗಿನ್ನೂ ಬರ್ತಾ ಇದ್ದೀನಿ. ಏನು ಬೆಂಗಳೂರಾಗಿದ್ದೀರೇನಮ್ಮ? ಹೌದು ಆಂಟಿ, ಬ್ಯಾಂಗ್ಳೂರಲ್ಲೇ ಇರೋದು. ಸರಿ ಹೋಗಮ್ಮ. ಆಂಟಿ, ನಮ್ಮ ಭಾಗ್ಯ ಚಿಕ್ಕಿ ಅವರ ಮನೆ ಎಲ್ಲಿ ಬರುತ್ತೆ? ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಎಡಕ್ಕೆ ತಿರ್ಕೊಳ್ಳಮ್ಮ, ಅಲ್ಲೇ ಇರುತ್ತೆ ನಿಮ್ಮ ಆಂಟಿ, ನೋಡಮ್ಮ. ಸರಿ, ಥ್ಯಾಂಕ್ ಯು ಆಂಟಿ. ನೋಡಜ್ಜೆ, ಯಾರಂತ ಗೊತ್ತತ್ತೆ? ಆ ಬಿಲ್ಡಪ್ ಭಾಗ್ಯಮ್ಮ ಐತಲ್ಲ, ಅವ್ರ ಅಕ್ಕನ ಮಗಳಂತೆ. ಯಾಕೆ ಭಾಗ್ಯಮ್ಮ ಹಿಂಗಾಡುತ್ತೆ ಅಂತ ಅನ್ಕೊಂತಿದ್ದೆ ಕಣೆ. ಅವ್ರ ಫ್ಯಾಮಿಲಿಗೆ ಹಿಂಗೆ ಇದ್ದಾರೆ ಬಿಡು, ಪಾಪ ಅವಳದೇನು ತಪ್ಪಿಲ್ಲ. ಊನಜ್ಜೆ, ನೋಡಿದ್ರೆ ಗೊತ್ತಾಗುತ್ತೆ. ಅದೇನು ಹೇಳಿದ್ದ ಮಗ? ಎಷ್ಟು ವರ್ಷ ಅಂದಿದ್ಕೆ? ಯಾತಿದು 20 ಚಿಕ್ಕ ಏನ ಹೇಳ್ತಿತ್ತಲ್ಲ? ಏನು ಹಂಗಂದ್ರೆ 20 ಚಿಕ್ಕ ಅಂದ್ರೆ ಏನೇ ಹಂಗಂದ್ರೆ? ಅಜಯ್, 26 ಅದು 20 ಚಿಕ್ಸ್ ಅಲ್ಲ. 26 ಅಂದ್ರೆ 26 ವರ್ಷ ಅಂತೆ ಆ ಹುಡ್ಗಿಗೆ. ಏನೇ ಹೇಳ್ತಿದ್ಯಾ? ಆ ಹುಡ್ಗಿಗೆ ಅಲ್ಲಿ 26 ವರ್ಷನಾ? ಮದುವೆ ಆಗಿತ್ತಂತೇನೆ? ಹೂನಜ್ಜಿ ಹೇಳ್ತಲ್ಲ ಮದುವೆ ಆಗಿದೆ ಅಂತ. ಯಾತದ ಕಣೆ, ಅದು ಯಾತದ ಹೇಳ್ತಾ ನಂಗೆ ಅರ್ಥನೇ ಆಗಲಿಲ್ಲ. ಬಾಯಿ ಮುಚ್ಕ ನೀನು, ನನಗೇನು ಓದವು. ಅದ್ಯಾತದೆ, ಅದ್ರ ಬಟ್ಟೆನೋ ಅದ್ರ ಯಾಸನೋ ಅದೇನೇ ಹಂಗೆ ಬಂದೈತೆ? ಹಂಗೆ ಕಣಜ್ಜೆ, ಬೆಂಗಳೂರಾಗೆ ಹಿಂಗೆ ಇಕ್ಕೆ ಮತ್ತು ಬಟ್ಟೆಗಳ್ನ ಇರು. ನೀನು ನೋಡಿಲ್ವಲ್ಲ, ನಿಂಗೆ ಹಂಗೆ ಅನ್ಸುತ್ತೆ ಅಷ್ಟೇನ. ಅದ್ಯಾತದೆ ಕೂದ್ಲದ್ರವು ಕತ್ತೆ ಜುಟ್ಟಾಗ್ಯವೆಲ್ಲೇ. ಕತ್ತೆ ಜುಟ್ಟುನು ಎಷ್ಟು ಚೆನ್ನಾಗಿರ್ತಾವಮ್ಮ. ಇವ್ಯಾತದ ಬಣ್ಣ ಬಳ್ಕೊಂಡು ಒಳ್ಳೆ ಕೆಂಪುಗ ಅರುಷ್ಣಗ ಅವಲ್ಲೇ. ಅಜಯ್, ಅದೆಲ್ಲ ಫ್ಯಾಷನ್ ಕಣಜಯ್, ನಿಂಗೆ ಅರ್ಥ ಆಗಲ್ಲ, ಸುಮ್ಮನಿರು. ಏನು ಫ್ಯಾಷನ್ನು ಗೀಷನ್ನ ಅಮ್ಮ, ಈಗಿನ ಕಾಲದ್ದು ಕರ್ರುಗಿರೋ ಕೂಲು ತಗೊಂಡೋಗಿ ಕೆಂಪುಗೂ ಅರಿಶಿನಗೂ ಮಾಡ್ಕೊಂತವೆ. ಅವ್ರ ಮಕ್ಕಿ ಏನು ಬಂದಿರೋದ ಒತ್ತವಕ್ಕೆ. ನೀನು ಹಿಂದಿನ ಕಾಲದಲ್ಲಿ ಸುಮ್ಕೋಕ, ನಿಂಗೆ ಅವೆಲ್ಲ ಅರ್ಥ ಆಗಲ್ಲ. ನೀನು ಒಂದು ದಿವಸ ಹೋಗಿ ಬ್ಯೂಟಿ ಪಾರ್ಲರ್ಗೆ ಕೂದಲು ಕಟ್ ಮಾಡಿಸ್ಕೊಂಡು ಫ್ಯಾಷನ್ನಾಗಿ ರೆಡಿಯಾಗಿ ಬಾ, ನೋಡೋಣ ಹೆಂಗೆ ಕಾಣಿಸ್ತೀಯ. ತಿಕ್ಕ ಮುಚ್ಕೊಂಡು ಕುಕ್ಕಳಿ, ಅದೇನು ಮಾತಾಡ್ತೀಯ? ಈ ವಯಸ್ಸಿಗೆ ನನಗೆ ಬ್ಯೂಟಿ ಪಾರ್ಲರ್ ಬೇರೆ ಕೇಡು. ಅವಾಗೇ ನೋಡಿಲ್ಲ, ಇವಾಗ ಹೇಳೆ ನೀನು. ಹೋಗೋ, ಏನಂತ ಹೇಳ್ತೀಯ? ಯಾಕಜ್ಜೆ, ನೀನು ಬೆಂಗಳೂರಿಗೆ ಹೋಗಿ ನೋಡಬೇಕು, ಎಂತೆಂಥ ಅಜ್ಜಿದಿರಲ್ಲ ಹೆಂಗೆ ರೆಡಿ ಆಗ್ತಾರೆ ಅಂತನ. ಅವಕ್ಕೇನು ಮಾಡೋಕ್ಕೆ ಬದುಕು, ನಮ್ಮಂಗೇನು ಹೋಗಿ ಬಿಸ್ಲಕ್ಕೆ ಕೆರಿಬೇಕೆ? ನಮ್ಮಂಗೆ ಹೋಗಿ ತೆನೆ ಕೊಯ್ಯಕ್ಕ ಕಡಲೆ ಗಿಡದ ಕಳೆ ಕೀಳಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಯಾವ ಪಾರ್ಲರು ಬೇಡ ಏನು ಬೇಡ ಅನಿಸುತ್ತೆ. ಉಂಡು ಮನೆ ಕುಕ್ಕಂತವಲ್ಲ, ಅವಕ್ಕೆ ಏನು ಮಾಡೋಣ ಅನ್ನಿಸ್ತಿರ್ತೈತಿ. ಅದಕ್ಕೆ ಅದೆಂಥದ ಪಾರ್ಲರ ಗೀಲರ್ಗ ಹೋಯ್ತವೆ. ಅಜಯ್, ಅದು ಪಾರ್ಲರ್ ಅಲ್ಲ ಕಣಜಿ, ಪಾರ್ಲರ್, ಬ್ಯೂಟಿ ಪಾರ್ಲರ್ ಅಂತ ಕಣಜಿ. ಯಾತದ ಒಂದು ಪಾರ್ಲರು ಬಿಡೆ. ಅಲ್ಲ, ಅದೇನೇ ಆ ಮಗ ಒಂದು ತಾಳಿ ಇಲ್ಲ, ಒಂದು ಕಾಲುಂಗ್ರ ಇಲ್ಲ, ಮದುವೆ ಆಗೈತೆ ಅಂತೈತೆ.
ಹಂಗೆ ಬಂದೈತಲ್ಲ ಪಿಜಾರ್ದು ಬಂದಂಗೆ ಎಲ್ಲ ಕೆದ್ರಕೊಂಡು ಒಂದು ತಾಳಿ ಹಾಕೊಂಡಿಲ್ಲ, ಒಂದು ಕಾಲುಂಗ್ರ ಹಾಕೊಂಡಿಲ್ಲ. ಅದೇನು ಬುಟ್ಟ, ಅದೇನು ಆಸನು ಹೋಗ್ರತ್ತ. ಏನೇನು ಮಕ್ಕಳು ಈಗಿನ ಕಾಲದವು. ಏ ಸುಮ್ಮಕ್ಕ ಕೇಳ್ಸ್ಕೊಂಡರು ಈಗಿನ ಫ್ಯಾಷನ್ನೇ ಅದು ಕಣಜಿ. ಏನು ಫ್ಯಾಷನ್ನು ಏನೋ, ನಮ್ಮ ಕಾಲದಲ್ಲೆಲ್ಲ ಹಿಂಗಿರ್ಲಿಲ್ಲಮ್ಮ. ನಾವೆಲ್ಲ ಸೀರೆ ಉಟ್ಕೊಂಡು ಇಷ್ಟುದ್ದ ಜಡೆ ಹಾಕೊಂಡು ಅದ್ರ ತುಂಬ ಹೂವು ಮುಡ್ಕೊಂಡು ಕೈ ತುಂಬ ಬಳೆ ಹಾಕೊಂಡು ಹೆಂಗಿರ್ತಿದ್ವಿ. ಈಗಿನ ಕಾಲದವು ಒಂದು ಬಳೆನೋ ಒಂದು ಹೂವನೋ ಒಂದು ಬೊಟ್ಟು ಯಾತದೂ ಇಲ್ಲ. ತಲೆ ಎಲ್ಲ ಕೆದ್ರಕೊಂಡು ಪಿಂಜಾರು ಓಡಾಡ್ದಂಗೆ ಓಡಾಡ್ತವೆ. ಅದೇನು ಲಕ್ಷಣನೋ. ನಿಮ್ಮ ಕಾಲದಾಗ ಹಂಗಿತ್ತು ಕಣಜೆ, ಈ ಕಾಲದಾಗ ಅದೆಲ್ಲ ಫ್ಯಾಷನ್ನು. ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರೋ. ಏ ಸುಮ್ಮನೆ ಬಾಯಿ ಮುಚ್ಚೆ. ಫ್ಯಾಷನ್ ಅಂತೆ ಫ್ಯಾಷನ್ನು, ಬದನೆಕಾಯಿ ಫ್ಯಾಷನ್ನು, ಏನು ಫ್ಯಾಷನ್ನು ಏನೋ. ಏ ಸುಮ್ಮ ಕುಕೋ, ನಿಂಗೆ ಗೊತ್ತಾಗಲ್ಲ ಅವೆಲ್ಲನ. ನೀನು ಹೋಗಿ ಒಂದೆರಡು ದಿನ ಬೆಂಗಳೂರಾಗ ನೋಡು, ಗೊತ್ತಾಗುತ್ತೆ. ಏ ಕೇಳಿಸ್ಕೊಂಡಾರತ್ತ. ಏ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂತಾರೆ. ನನ್ನೇನು ಮಾಡ್ತಾಳೆ? ಏ ಸುಮ್ಮನೆ ದೊಗಮ್ಮ ತಾಯಿ ನೀನೇನು, ಆಮೇಲೆ ಹಾಕ್ಬೇಕು. ಏ ಹೋಯ್ತೀನಿ ಹೋಗಮ್ಮ, ನನಗೂ ಕೆಲಸ ಐತಿ. ಈ ಪ್ಯಾಸನ್ನು ಗೀಸನ್ನು ನೀನೇ ನೋಡ್ಕೊಂಡು ಕುಕ್ಕ, ನನಗೆ ಮಾಡೋಕ್ಕೆ ಬದುಕೈತಿ. ನೋಡಿ ಫ್ರೆಂಡ್ಸ್, ನಮ್ಮ ತಿಮ್ಮಜ್ಜಿ ಪಾಪ ಹುಡುಗಿನ ಯಾವ ರೀತಿ ಆಡ್ಕೊತೈತೆ ಅಂತಾನ. ನಿಮಗೂ ಏನಾದರೂ ಇದೇ ಥರ ಅನಿಸಿದರೆ ನಿಮ್ಮೂರಲ್ಲೂ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.